ವಿಶ್ವದಲ್ಲೇ ಅತಿ ಜ್ಞಾನವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ಇಬ್ಬರು. ಅವ್ರು ಯಾರಂದ್ರೆ ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಎರಡನೇ ಅವರು ಗೌತಮ್ ಬುದ್ಧರವರು. 1891ರಲ್ಲಿ ಮಧ್ಯಪ್ರದೇಶದ ದಪೋಲಿ ಗ್ರಾಮದ 14ನೇ ಮಗನಾಗಿ ರಾಮ್ಜಿ ಸಕ್ಪಾಲ್ ಭೀಮಾಬಾಯಿ ರವರ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14ನೇ ಮಗನಾಗಿ ಹುಟ್ಟಿದ್ರು. 14 ಮಕ್ಕಳಲ್ಲಿ 6 ಜನ ಉಳಿತಾರೆ. 3 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. ಹೆಣ್ಣು ಮಕ್ಕಳ ಹೆಸರು ಗಂಗವ್ವ, ತುಳಸಿ, ಮಂಜುಳಾ. ದೊಡ್ಡವರು ಬಲರಾಮ ಆನಂದರಾವ ಅಂಬೇಡ್ಕರ್. 6 ಜನ ಉಳಿತಾರೆ. ಕಡೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್. ರಾಮ್ಜಿ ಸಕ್ಪಾಲ್ ರವರು ಬ್ರಿಟಿಷರ ಸರ್ಕಾರದಲ್ಲಿ ಸುಬೇದಾರರಾಗಿ ಕೆಲಸ ಮಾಡುತ್ತಿರ್ತಕ್ಕಂಥ ವ್ಯಕ್ತಿ ಆಗಿದ್ರು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ ಇದ್ದಾಗಲೇ ರಿಟೈರ್ಡ್ ಆಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 6 ವರ್ಷ ಇದ್ದಾಗಲೇ ತನ್ನ ತಾಯಿ ಭೀಮಾಬಾಯಿ ತೀರ್ಕೊಳ್ತಾರೆ. ಅಲ್ಲಿಂದ ಸತಾರಾಗಿ ಬರ್ತಾರೆ ತನ್ನ ಕುಟುಂಬ ಸಮೇತ. ಅಲ್ಲಿ ಒಂದು ಪ್ರೈವೇಟ್ ಖಾಸಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ರಾಮ್ಜಿರವರು. ಕಷ್ಟ ಆಗ್ತದೆ ಕುಟುಂಬ ಪೋಷಣೆ ಮಾಡೋದು. ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓದಿಸ್ತಾರೆ. ಓದಿಸಿದಾಗ ಪ್ರಾಥಮಿಕ ಶಾಲೆಯಲ್ಲಿ ಚುರುಕಾಗಿ ಓದ್ತಾ ಇರ್ತಾನೆ. ಅಲ್ಲಿ ಒಬ್ಬ ಮಾಸ್ಟರ್ ಇರ್ತಾರೆ, ಅಂಬೇಡ್ಕರ್ ಅಂತ ಹೇಳಿ, ಅವರ ಹೆಸರು ಕೂಡ ಅಂಬೇಡ್ಕರ್ ಅವರು. ಈ ಭೀಮರಾವ್ ಅಂಬೇಡ್ಕರ್ ಹೆಸರು ಮೊದಲು ಹುಟ್ಟದಾಗಲೇ ಭೀಮರಾವ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರ್ತಾರೆ. ಆ ಭೀಮರಾವು ಬಹಳ ಚುರುಕಾಗಿ ಬಹಳ ಚೆನ್ನಾಗಿ ಓದ್ತಾ ಇರ್ತಾರೆ. ಅದನ್ನ ಚುರುಕುತನವನ್ನ ನೋಡಿ ಆ ಅಂಬೇಡ್ಕರ್ ಟೀಚರು ಅದನಿಗೆ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ. ಅವರ ಸ್ವಂತ ಊರು ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯ ಅಂಬವಾಡಿ ಗ್ರಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಂತ ಊರು. ಆ ಒಂದು ಸಂದರ್ಭದಲ್ಲಿ ತಾನು ತಂದಿದ್ದಂತ ಟಿಫನ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ವಲ್ಪ ಕೊಟ್ಟು ಬುಕ್ಸ್ ಬಟ್ಟೆ ಎಲ್ಲ ತೆಗೆದುಕೊಟ್ಟು ಆತನಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತಾರೆ. ನಂತರ ಅವರು 7th ನಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತಾರೆ. ಆ ಪಾಸ್ ಆದಾಗ ಎಲ್ಲರೂ ಕೂಡ ಶಾಲೆಯ ಸಿಬ್ಬಂದಿ ಮತ್ತು ಸಮಾಜದ ಮುಖಂಡರುಗಳೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಒಂದು ಗ್ರಂಥವನ್ನ ಕೊಡ್ತಾರೆ. ಆ ಗ್ರಂಥ ಯಾವುದಂದ್ರೆ ಬೌದ್ಧ ಧರ್ಮ ಗ್ರಂಥ. ಆ ಬೌದ್ಧ ಗ್ರಂಥ ಕೊಟ್ಟಾಗ ಅದಕ್ಕೆ ಏನೋ ಒಂದು ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತದೆ. ನಂತರ 7th ಪಾಸ್ ಆದ್ಮೇಲೆ ಎಲ್ಬೇಸ್ಟೌನ್ ಸ್ಕೂಲ್ಗೆ ಬಾಂಬೆನಲ್ಲಿ ಸೇರ್ತಾರೆ. SLC ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ. ಮತ್ತೆ ಅಲ್ಲೇ ಬಾಂಬೆನಲ್ಲಿ ಒಂದು ಕಾಲೇಜಿನಲ್ಲಿ ಸೇರ್ತಾರೆ. BA ಫೈನಲ್ ಎಕ್ಸಾಮ್ ಬರೀಬೇಕು. ಅಲ್ಲಿ ಸಮಾಜದ ಕೆಲವರು ಪುಂಡ್ರು ಮತ್ತೆ ಅಲ್ಲಿ ಪ್ರಿನ್ಸಿಪಾಲು, ಅಲ್ಲಿ ಒಬ್ಬ ಟೀಚರು ಬಹಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನೇ ಮಾಡಿ ನಿಮ್ನ ವರ್ಗದವರು BA ಪಾಸ್ ಮಾಡಿಬಿಟ್ರೆ ನಮಗೆ ಮಾನ ಮರ್ಯಾದೆ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬಹಳ ಕಿರುಕುಳ ಕೊಟ್ಟು ಏನೇ ಆಗ್ಲಿ ಆ BA ಎಕ್ಸಾಮ್ ಅನ್ನ ಬರ್ಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕುತಂತ್ರದಿಂದ ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಆ ಪ್ಲಾನ್ ಅನ್ನ ಆ ಒಂದು ಯೋಜನೆಯನ್ನ ನಮ್ಮ ಇವರಿಗೆ ಗೊತ್ತಾಗ್ಬಿಡ್ತದೆ, ಅಂಬೇಡ್ಕರ್ ತಂದೆಗೆ ಮತ್ತು ಇವ್ರಿಗೆಲ್ರಿಗೂ ಗೊತ್ತಾಗ್ತದೆ, ಕುಟುಂಬ ಸದಸ್ಯರಿಗೆ. ಆಗ ಅಲ್ಲೇ ಬ್ರಿಟಿಷ್ ಸರ್ಕಾರ, ಆ ಬ್ರಿಟಿಷ್ ಸರ್ಕಾರದಲ್ಲಿ ಗವರ್ನರ್ ಇರ್ತಾರೆ. ಆ ಗವರ್ನರ್ಗೆ ಹೋಗಿ ಈ ವಿಷಯವನ್ನ ತಿಳಿಸಿದಾಗ ಆ ಗವರ್ನರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಟ್ಟು
ಅದೇ ಕಾಲೇಜಿನಲ್ಲಿ ಒಂದು ರೂಮ್ ಕೊಡ್ತಾರೆ, ಅಲ್ಲೇ ಓದಿ ಅಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಆಗ ಅವ್ರು ಏನ್ ಮಾಡ್ತಾರಂದ್ರೆ ಮಧ್ಯರಾತ್ರಿಯಲ್ಲಿ ಹಂಗೂ ಬಿಡ್ಲಿಲ್ಲ ಅವ್ರನ್ನ, ಮಲ್ಕೊಂಡಿದ್ದಾಗ ಹೆಂಡತಿ ಮತ್ತು ಇನ್ನ ಒಂದು ವಿಚಾರವನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ SLC ಪಾಸ್ ಆದಾಗ 17 ವರ್ಷಕ್ಕೆ ರಮಾಬಾಯಿ ಅಂತ ಹೇಳ್ಬಿಟ್ಟು ಅವರು ಮದುವೆ ಮಾಡ್ತಾರೆ, ಒಂದು ಹೆಣ್ಣಂತಂದು. ಅಮ್ಮನಿಗೆ 9 ವರ್ಷ. ಇವರಿಬ್ಬರು ಕೂಡ ಆ ಕಾಲೇಜಿನಲ್ಲಿ ಮಲ್ಕೊಂಡಿರ್ತಾರೆ. ಈ ಕೆಲವು P1 ಆ ಕಾಲೇಜಿನ P1 ಮತ್ತು ಈ ಕೆಲವರೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈ ಮೇಲೆ ಆಸಿಡ್ ಹಾಕ್ಬಿಡ್ತಾರೆ, ಎಕ್ಸಾಮ್ ಬರೀಬಾರ್ದು ಅಂತ. ಈ ಆಸಿಡ್ ಆದ್ರೂ ಕೂಡ ಆಮೇಲೆ ಅದನ್ನ ಒಂದು ದೂರು ಗವರ್ನರ್ಗೆ ಮತ್ತೆ ಕೊಡ್ತಾರೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ನಾನು ಈ ತರ ಮಾಡ್ಬಿಟ್ಟಿದ್ದಾರೆ, ಎಕ್ಸಾಮ್ ಬರೆಯಕ್ ಆಗುತ್ತಾ ಇಲ್ಲ, ನಾನು ಹೇಳ್ತೀನಿ ನಮ್ಮ ಹೆಂಗಸರು ನನ್ನ ಮಡದಿ ಬರೀತಾರೆ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ತಗೊಂಡು ಹೆಂಡತಿ ಕೈಯಲ್ಲಿ BA ಎಕ್ಸಾಮ್ ಅನ್ನ ಬರೆಸ್ತಾರೆ. ಎಕ್ಸಾಮ್ BA ಪಾಸ್ ಆಗ್ತಾರೆ ಫಸ್ಟ್ ಕ್ಲಾಸ್ ನಲ್ಲಿ. ಮತ್ತೆ ಅವ್ರ ತಂದೆಯವರು ಕೂಡ ಏನ್ ಮಾಡ್ಬೇಕಂದ್ರೆ MA ಅಂದ್ರೆ ಉನ್ನತ ವ್ಯಾಸಂಗಕ್ಕೆ ಕಳಿಸ್ಬೇಕು, ಏನೇ ಮಾಡಿ ಇನ್ನ ಹೆಚ್ಚಿಗೆ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಂದೆ ಮೈಂಡ್ ನಲ್ಲಿ ಇರ್ತದೆ. ಆದ್ರೂ ಕೂಡ ಏನ್ ಮಾಡೋದು, ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅಂತ ಹೇಳಿದಾಗ ಅವ್ರಿಗೆ ಇನ್ನೊಬ್ಬ ಶಿಕ್ಷಕರು ಇರ್ತಾರೆ ಕಾಲೇಜಿನಲ್ಲಿ. ಅವ್ರ ಹೆಸರು ಕೆಲಾಸ್ಕರ್ ಅಂತ ಹೇಳ್ಬಿಟ್ಟು. ಆ ಕೆಲಾಸ್ಕರ್ ಅವರು ಒಂದು ವಿಷಯವನ್ನ ತಿಳ್ಕೊಂಡಿರ್ತಾರೆ, ಏನಂತಂದ್ರೆ ಸಾಹು ಮಹಾರಾಷ್ಟ್ರದ ಸಾಹು ಮಹಾರಾಜರವರು ಒಂದು ಪ್ರಕಟಣೆಯನ್ನು ಮಾಡಿರ್ತಾರೆ, ಏನು ಆಸ್ಥಾನದಲ್ಲಿ. ಏನಂತಂದ್ರೆ, ವಿದೇಶಗಳಿಗೆ ಹೋಗುವ ನಿಮ್ನ ವರ್ಗದ ಜನಾಂಗದವರಿಗೆ ವಿದ್ಯಾಭ್ಯಾಸಕ್ಕಾಗಿ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ, ವಿದ್ಯಾರ್ಥಿ ವೇತನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡಿರ್ತಾರೆ. ಆ ಅನೌನ್ಸ್ ಪ್ರಕಾರ ವಿಚಾರವನ್ನ ಕೆಲವಸ್ಕರ ಟೀಚರ್ಸ್ಗೆ ಗೊತ್ತಿರ್ತದೆ. ಆ ಟೀಚರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರ್ಕೊಂಡೋಗಿ ಆ ಮಹಾರಾಜರಿಗೆ ಪರಿಚಯ ಮಾಡ್ತಾರೆ. ಇವರು ನಿಮ್ನ ವರ್ಗದವರು, ಇವರು BA ಪಾಸ್ ಮಾಡಿದ್ದಾರೆ, ಇವ್ರು ಹೋಗಕ್ಕೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಒಂದು ಎಕ್ಸಾಮ್ ಕೂಡ ಕೊಡ್ತಾರೆ, ಏನು ಮಹಾರಾಜ. ಆ ಎಕ್ಸಾಮ್ ನಲ್ಲಿ ಕೂಡ ಪಾಸ್ ಮಾಡ್ತಾರೆ. ಎಕ್ಸಾಮ್ ಪಾಸ್ ಆದ್ಮೇಲೆ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ, ವ್ಯಾಸಂಗ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಗ ಒಂದು ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಅಂದ್ರೆ 25 ರೂಪಾಯಿ, ಏನೋ ತಿಂಗಳಿಗೆ 25 ರೂಪಾಯಿ ಸ್ಕಾಲರ್ಶಿಪ್ ಕೊಡೋದು, ವಿದ್ಯಾರ್ಥಿ ವೇತನ ಅವ್ರಿಗೆ ಮಂಜೂರು ಮಾಡ್ತಾರೆ. ಅವರು ಅಮೆರಿಕ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MA ಪದವಿಗೆ ಪ್ರವೇಶ ಪಡಿತಾರೆ. ಆಗ ಪ್ರವೇಶ ಮಾಡಿದಾಗ 25 ರೂಪಾಯಿನಲ್ಲಿ 20 ರೂಪಾಯಿ ನಾನು ಖರ್ಚಿಗೆ ವಿದ್ಯಾಭ್ಯಾಸಕ್ಕೆ ಇದು ಮಾಡ್ಕೊಡ್ತಾನೆ, 5 ರೂಪಾಯಿ ನನ್ನ ಕುಟುಂಬ ಪೋಷಣೆ ಕಳಿಸ್ತಾರೆ. ಇಷ್ಟು ಹೇಳ್ತಾ ಇನ್ನ ಇದೆ ಬಹಳಷ್ಟು ಅಂಬೇಡ್ಕರ್ ಬಗ್ಗೆ